unprofessional people will open the market and professional people will close the market. Pre market to post market ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸುಮಾರು ಜನ ಪ್ರೀ ಮಾರ್ಕೆಟ್, ಲೈವ್ ಮಾರ್ಕೆಟ್, ಪೋಸ್ಟ್ ಮಾರ್ಕೆಟ್ ಈ ಮೂರು ಮಾರ್ಕೆಟ್ ಅಲ್ಲಿ ಕೆಲವೊಂದು ಟೆಕ್ನಿಕ್ಸ್ ಇದೆ, ಅದನ್ನ ಮರ್ತೋಗಿರ್ತಾರೆ. ಪ್ರೀ ಮಾರ್ಕೆಟ್ ಅಲ್ಲಿ ಲಿಮಿಟ್ ಆರ್ಡರ್ ನ ಎಕ್ಸಿಕ್ಯೂಟ್ ಮಾಡಬಹುದು, ಮಾರ್ಕೆಟ್ ಆರ್ಡರ್ ನ ಎಕ್ಸಿಕ್ಯೂಟ್ ಮಾಡಬಹುದು, ಮತ್ತೆ ನೀವು ಸೆಲ್ ಆರ್ಡರ್ಸ್ ನ ಎಕ್ಸಿಕ್ಯೂಟ್ ಮಾಡಬಹುದು, ಹೋಲ್ಡಿಂಗ್ಸ್ ನ ಸೆಲ್ ಮಾಡಬಹುದು. ನೀವು ಆಫ್ಟರ್ 3:30 ಬೈ ಮಾಡಬಹುದು ಮಾರ್ಕೆಟ್ ಅಲ್ಲಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನಲ್ಲಿ ನಾವು ಮಾರ್ಕೆಟ್ ಟೈಮಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಈಕ್ವಿಟಿ ಡೆರಿವೇಟಿವ್ ಮಾರ್ಕೆಟ್ನ ನಾವು 3 ಥರ ಡಿವೈಡ್ ಮಾಡ್ತೀವಿ. ಫಸ್ಟ್ ಟೈಪ್ ಬಂದು ಪ್ರೀ ಮಾರ್ಕೆಟ್ ಅಂತ ಕರಿತೀವಿ. ಸೊ ಸುಮಾರು ಜನ ಪ್ರೀ ಮಾರ್ಕೆಟು, ಲೈವ್ ಮಾರ್ಕೆಟು, ಪೋಸ್ಟ್ ಮಾರ್ಕೆಟು ಈ 3 ಮಾರ್ಕೆಟಲ್ಲಿ ಕೆಲವೊಂದು ಟೆಕ್ನಿಕ್ಸ್ ಇದೆ, ಅದನ್ನ ಮರ್ತು ಹೋಗಿರ್ತಾರೆ. ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಪ್ರೀ ಮಾರ್ಕೆಟು, ಪೋಸ್ಟ್ ಮಾರ್ಕೆಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಲೈವ್ ಮಾರ್ಕೆಟ್ ನಾವು ಆಲ್ರೆಡಿ ನೋಡ್ತಾ ಇರೋದ್ರಿಂದ, ಲೈವ್ ಮಾರ್ಕೆಟ್ ನಾವು ಆಲ್ರೆಡಿ ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡ್ತಿರ್ತೀವಿ, ಬೈ ಸೆಲ್ ಮಾಡ್ತಾ ಇರ್ತೀವಿ, ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಇರಲ್ಲ. ಅದೇ ಪ್ರೀ ಮಾರ್ಕೆಟ್ ಮತ್ತು ಪೋಸ್ಟ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಅಂತ ತುಂಬ ಜನಕ್ಕೆ ಕೆಲವೊಂದಷ್ಟು ಡೌಟ್ಸ್ ಇರುತ್ತೆ. ಅದ್ರ ಬಗ್ಗೆ ನಾವು ಡೀಟೇಲ್ಡಾಗಿ ತಿಳ್ಕೊತಾ ಹೋಗೋಣ. ಇದು ಸ್ಟ್ರಕ್ಚರ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದ್ರೆ ಫಸ್ಟ್ ಪ್ರೀ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಣ. ಇಟ್ಸ್ ಎ ಪ್ರೀ ಮಾರ್ಕೆಟ್. ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಪ್ರೀ ಮಾರ್ಕೆಟ್ ಮತ್ತು ಪೋಸ್ಟ್ ಮಾರ್ಕೆಟ್ ಅಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ, ಹೇಳ್ತೀನಿ ನೋಡಿ. ಪ್ರೀ ಮಾರ್ಕೆಟ್. ಸೊ ಪ್ರೀ ಮಾರ್ಕೆಟ್ ನಿಮಗೆ 3 ಟೈಪ್ಸ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಒನ್ ಬಂದು 9 AM ಇಂದ ನಮಗೆ ನಾರ್ಮಲ್ ಆಗಿ ಮಾರ್ಕೆಟ್, ರೆಗ್ಯುಲರ್ ಮಾರ್ಕೆಟ್ ಅವರ್ಸ್ ಬಂದು 9:15 ಇಂದ 3:30. ಓಕೆನಾ? ರೆಗ್ಯುಲರ್ ಮಾರ್ಕೆಟ್ ಅವರ್ಸ್ ಅಂತ ಕರಿತೀವಿ ಇದನ್ನ. 9:15 ಇಂದ 3:30. ಸೊ 9:15 AM ಟು 3:30 PM. ಬಟ್ ಪ್ರೀ ಮಾರ್ಕೆಟ್ ಓಪನ್ ಆಗೋದು ಬಂದು 9 AM ಇಂದ 9:15 AM. ಓಕೆನಾ? ಈ 9 AM ಟು 9:15 AM ಏನು ಈ ಡ್ಯೂರೇಷನ್ ಇದೆ, ಇದನ್ನ ನಾವು 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ. ಓಕೆನಾ? ಸೊ 3 ಪಾರ್ಟ್ಸ್. ಸೊ ಫಸ್ಟ್ ಪಾರ್ಟ್ ಬಂದು 9 AM ಟು 9 AM ಟು ನಮಗೆ 9:07 AM. 9:07 AM. ಸೊ ಇದು ಬಂದು ನಮಗೆ ಆರ್ಡರ್ ಕಲೆಕ್ಷನ್ ಅಂತ ಕರಿತೀವಿ. ಓಕೆನಾ? ಆರ್ಡರ್ ಕಲೆಕ್ಷನ್ ತಗೊಳುತ್ತೆ ಅಂದರೆ ಮಾರ್ಕೆಟಲ್ಲಿ ನಾವು ಏನಾದರೂ ಒಂದು ಆರ್ಡರ್ನ ಪ್ಲೇಸ್ ಮಾಡಿದಾಗ ಅದು ಕಲೆಕ್ಟ್ ಆಗುತ್ತೆ, ಅಂದರೆ ರಿಸೀವ್ ಮಾಡ್ಕೊಳುತ್ತೆ ಆರ್ಡರ್ನ. ಅದೇ 9:07 ಇಂದ 9:07 ಟು ಲೆಟ್ಸ್ ಸೇ 9:08 ಈ 1 ನಿಮಿಷ. ಓಕೆನಾ? 9:08. ಸೊ ಇದು ಬಂದು ನಮಗೆ ಕಟ್ ಆಫ್ ಟೈಮ್ ಅಂತ ಕರಿತೀವಿ. ಅಂದರೆ ನಾವು ಆರ್ಡರ್ನ ಇಲ್ಲಿ ತನಕ ನಾವೇನು ಮಾಡ್ಬೋದು, ಎಕ್ಸ್ಚೇಂಜ್ಗೆ ಆರ್ಡರ್ನ ಪಂಚ್ ಮಾಡ್ಬೋದು, ಅಂದರೆ ಎಕ್ಸ್ಚೇಂಜಸ್ಗೆ ಆರ್ಡರ್ನ ಕಳಿಸ್ಬೋದು. ಬಟ್ ಇದು ಕಟ್ ಆಫ್ ಆಗುತ್ತೆ, ಅಂದರೆ ಆ 1 ಮಿನಿಟಲ್ಲಿ ಏನು ಮಾಡ್ತಾನೆ, ಆರ್ಡರ್ಸ್ನ ಕಟ್ ಆಫ್ ಮಾಡ್ತಾನೆ. ಸೊ ಅಲ್ಲಿ ನಮಗೆ ಸ್ಟಾಪ್ ಮಾಡ್ತಾನೆ, ಇನ್ನು ನೀವು ಎಕ್ಸ್ಚೇಂಜ್ಗೆ ಕಳ್ಸಂಗಿಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ 9:08 AM ಇಂದ ನಮಗೆ 9:15 AM ಎಕ್ಸಿಕ್ಯೂಷನ್ ಆಗಿದೆ, ಅಂದರೆ ಆರ್ಡರ್ ಮ್ಯಾಚ್ ಮಾಡ್ತಾರೆ. ಅದು ಹೇಗೆ ಅಂತಂದರೆ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಅನ್ನೋ ಸ್ಟಾಕ್ನ ಏನು ಮಾಡ್ತಿದ್ದೀನಿ, ಲೆಟ್ಸ್ ಸೇ 3,000 ರೂಪೀಸಲ್ಲಿ ಬೈ ಆರ್ಡರ್ ಪ್ಲೇಸ್ ಮಾಡಿದ್ದೆ. ಯಾವಾಗ 9 o'clock ಇಂದ 9:07 ಬಿಟ್ವೀನಲ್ಲಿ ನಾನು ರಿಲಯನ್ಸ್ ಶೇರ್ಸ್ನ 3,000 ರೂಪೀಸ್ಗೆ ಬೈ ಆರ್ಡರ್ನ ಪ್ಲೇಸ್ ಮಾಡಿದ್ದೀನಿ. ಅವಾಗ ಈ 3,000 ರೂಪೀಸ್ಗೆ ಯಾರಾದ್ರೂ ಸೆಲ್ಲರ್, ಅದೇ ಪ್ರೈಸ್ಗೆ ಸೆಲ್ಲರ್ ಇದ್ದಾಗ ಅದು ಈ ಡ್ಯೂರೇಷನ್ಲಿ ಮ್ಯಾಚ್ ಮಾಡ್ತಾನೆ. ಬೈ ಆರ್ಡರ್ಸ್ ಎಷ್ಟು ಬಂದಿದೆ, ಸೆಲ್ ಆರ್ಡರ್ಸ್ ಎಷ್ಟು ಬಂದಿದೆ, ಅದನ್ನ ಮ್ಯಾಚ್ ಮಾಡಿ ಇಫ್ ಇನ್ ಕೇಸ್ 3,000ಗೆ ಸೆಲ್ಲರ್ ಇದ್ದ ಅಂತಂದರೆ ನನ್ನ ಅಕೌಂಟ್ಗೆ ಆರ್ಡರ್ನ ಎಕ್ಸಿಕ್ಯೂಟ್ ಮಾಡ್ತಾನೆ. ಅದನ್ನ ಪ್ರೀ ಮಾರ್ಕೆಟ್ ಅಲ್ಲಿ ನಾವು ಮಾಡ್ಬೋದು. ಸ್ನೇಹಿತರೆ, ನಿಮಗೆ ಮೇನ್ ಉದ್ದೇಶ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಈ ಪ್ರೀ ಮಾರ್ಕೆಟ್ ಯಾಕೆ ನೆಸೆಸಿಟಿ ಇದೆ ಅಂತಂದರೆ, ಕೆಲವು ವರ್ಷಗಳ ಹಿಂದೆ ಆಲ್ಮೋಸ್ಟ್ ಬಿಫೋರ್ 2015 ಅಂದ್ಕೊತೀನಿ, 2015 ಅಥವಾ 2013 ಪ್ರೀವಿಯಸ್ ಇಯರ್ಸ್ ಏನಾಗಿತ್ತು, ಮಾರ್ಕೆಟಲ್ಲಿ ಪ್ರೀ ಮಾರ್ಕೆಟ್ ಅನ್ನೋದೇ ಇರಲಿಲ್ಲ. ಡೈರೆಕ್ಟಾಗಿ ಲೈವ್ ಮಾರ್ಕೆಟು 9 o'clock ಮಾರ್ಕೆಟ್ ಓಪನ್ ಆಯಿತಾ, ಡೈರೆಕ್ಟಾಗಿ ಆರ್ಡರ್ಸ್ನ ಪಂಚ್ ಮಾಡ್ಬೋದಿತ್ತು. ಈ ಥರ ಡಿವೈಡ್ ಮಾಡ್ತಾ ಇರಲಿಲ್ಲ ಮಾರ್ಕೆಟ್ನ. ಅದೇ ದೊಡ್ಡ ಪ್ರಾಬ್ಲಮ್ ಏನಾಗ್ತಿತ್ತು ಅಂದರೆ, ಸುಮಾರು ಜನ ಇನ್ಸ್ಟಿಟ್ಯೂಷನ್ಸು, ಸುಮಾರು ಜನ ಬಿಗ್ ಪ್ಲೇಯರ್ಸು ಆರ್ಡರ್ಸ್ ಅಂದರೆ ಫಸ್ಟು 10-15 ಮಿನಿಟ್ಸ್ 30 ಮಿನಿಟ್ಸ್ ಏನಾಗ್ತಿತ್ತು, ಹ್ಯೂಜ್ ಆರ್ಡರ್ಸು ಇನ್ ಆಗ್ತಿತ್ತು, ಔಟ್ ಆಗ್ತಿತ್ತು. ಅಂದರೆ ವೊಲಟಿಲಿಟಿ ಅಂತ ಕರಿತೀವಿ. ವೊಲಟಿಲಿಟಿ ತುಂಬ ಪೀಕಲ್ಲಿತ್ತು. ಸಡನ್ನಾಗಿ ಸ್ಟಾಕ್ 5% ಅಪ್ ಹೋಗುತ್ತೆ, ಇಮಿಡಿಯೇಟ್ಲಿ 5% ಬಿದ್ದೋಗುತ್ತೆ, ಮತ್ತೆ ಒಂದು 15% ರೈಸ್ ಆಗುತ್ತೆ. ಸೊ ಇಷ್ಟೊಂದು ವೊಲಟಿಲಿಟಿನ ರಿಟೇಲರ್ಸ್ಗೆ ತುಂಬ ಹೊಡ್ತಾ ಬೀಳುತ್ತೆ. ಯಾಕಂದರೆ ಇಲ್ಲಿ 5% ಸಡನ್ನಾಗಿ ಅಪ್ ಹೋಯ್ತು ಅಂದರೆ, ಇಫ್ ಇನ್ ಕೇಸ್ ಬುಕ್ ಮಾಡಲಿದ್ರೆ ಇಮಿಡಿಯೇಟಾಗಿ ಎಲ್ಲ ಬಿದ್ದೋಗುತ್ತೆ. ಮತ್ತೆ ಅಲ್ಲಿಂದ ಫುಲ್ ಮೇಲೆ ಹೋದಾಗ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ತುಂಬ ಜನ ಲಾಸ್ ಮಾಡ್ಕೊತಾರೆ. ಬಿಗ್ ಗೈಸ್ ಲಾಸ್ ಆಗಲ್ಲ, ಮೈಂಡಲ್ಲಿ ಇಟ್ಕೊಳ್ಳಿ. ಬಿಗ್ ಗೈಗೆ ಆಪ್ರೇಟ್ ಮಾಡ್ತಿರ್ತಾನೆ. ಸೊ ಅವ್ನಿಗೆ ಅಪ್ ಹೋದಾಗ
ಬೈ ಆರ್ಡರ್ಸ್ ಸೆಲ್ಲರ್ಸ್ನ ಕಂಟಿನ್ಯೂಸ್ ಆಗಿ ಆಪರೇಟ್ ಮಾಡ್ತಿರ್ತಾನೆ, ಅವ್ನಿಗೇನು ತೊಂದರೆ ಆಗಲ್ಲ. ಮೋಸ್ಟ್ ಆಫ್ ದ ರಿಟೇಲರ್ಸ್ ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಆ ಒಂದು ಉದ್ದೇಶದಿಂದ ಎಕ್ಸ್ಚೇಂಜಸ್ ಏನು ಮಾಡ್ತು, ಡಿಸೈಡ್ ಮಾಡ್ತು ಒಂದು ಈ ಥರ ಅದನ್ನ ಕಂಟ್ರೋಲ್ ಮಾಡೋಕ್ಕೆ, ವೊಲಟಿಲಿಟಿನ ಕಂಟ್ರೋಲ್ ಮಾಡೋಕ್ಕೆ ಈ ಥರ ಒಂದು ಸೆಷನ್ನ ಇಂಟ್ರಡ್ಯೂಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ರು ಇಂಟ್ರಡ್ಯೂಸ್ ಮಾಡ್ತಾರೆ ಈ ಥರ ಒಂದು 3 ಡಿಫ್ರೆಂಟ್ ಪಾರ್ಟಲ್ಲಿ. ಸೊ ಇದು ನಾವು ಇಫ್ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಇದು ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂತಂದರೆ, ನೆನ್ನೆ ಯಾವುದೋ ಒಂದು ಸ್ಟಾಕ್ ನಾನು ಬೈ ಮಾಡಬೇಕಿತ್ತು, ಬಟ್ ಅದು ನನಗೆ ಸಿಗಲಿಲ್ಲ ಆ ಪ್ರೈಸ್ಗೆ. ಸೊ ಅವಾಗ ಸೇಮ್ ಪ್ರೈಸ್ಗೆ ಲೈವ್ ಮಾರ್ಕೆಟ್ ಓಪನ್ ಆದಾಗ ಸಡನ್ನಾಗಿ ಪ್ರೈಸ್ ಅಪ್ ಆ್ಯಂಡ್ ಡೌನ್ ಹೋಗ್ತೀನಿ. ನೀವು ನೋಡಿ 9:15 ಲಾಸ್ಟ್ ಫಸ್ಟ್ ಒಂದು 5-10 ನಿಮಿಷ ಏನಾಗುತ್ತೆ, ಮಾರ್ಕೆಟ್ ತುಂಬ ವೊಲಟಿಲಿಟಿ ಇರುತ್ತೆ, ಅವಾಗ ನಿಮ್ಗೆ ಸಿಗೋ ಚಾನ್ಸಸ್ ಇರಲ್ಲ. ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಎಕ್ಸಿಕ್ಯೂಷನ್ ಮಾಡ್ತೀವಿ. ಆ ಪ್ರೈಸ್ಗೆ ನಾವು ಆರ್ಡರ್ನ ಪ್ಲೇಸ್ ಮಾಡಿಬಿಟ್ಟು ಎಕ್ಸಿಕ್ಯೂಷನ್ ಮಾಡ್ತೀವಿ. ಸೊ ನೀವಿಲ್ಲಿ ಪ್ರೀ ಮಾರ್ಕೆಟಲ್ಲಿ ಲಿಮಿಟ್ ಆರ್ಡರ್ನ ಎಕ್ಸಿಕ್ಯೂಟ್ ಮಾಡ್ಬೋದು, ಮಾರ್ಕೆಟ್ ಆರ್ಡರ್ನ ಎಕ್ಸಿಕ್ಯೂಟ್ ಮಾಡ್ಬೋದು, ಮತ್ತು ನೀವು ಸೆಲ್ ಆರ್ಡರ್ಸ್ನ ಎಕ್ಸಿಕ್ಯೂಟ್ ಮಾಡ್ಬೋದು, ಹೋಲ್ಡಿಂಗ್ಸ್ನ ಸೆಲ್ ಮಾಡ್ಬೋದು, ಅಂದರೆ ನೀವು ಆಲ್ರೆಡಿ ಇರೋ ಹೋಲ್ಡಿಂಗ್ಸನ್ನು ಸೆಲ್ ಮಾಡ್ಬೋದು ಇಲ್ಲಿ. ಈಗ ಈ ಪ್ರೀ ಮಾರ್ಕೆಟ್ ಆರ್ಡರ್ಸ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದಂತ ನೋಡೋಣ. ಲೆಟ್ಸ್ ಸೇ ಈಗ ನಾನು ಜಸ್ಟ್ ಜೆರೋದಾ ಬ್ರೋಕಿಂಗ್ ಪ್ಲಾಟ್ಫಾರ್ಮ್ನ ಓಪನ್ ಮಾಡಿದ್ನಿ. ಇದು ಕೈಟ್ ಜೆರೋದಾ ಟ್ರೇಡಿಂಗ್ ಟರ್ಮಿನಲ್ ಇದು. ಸೊ ಇಲ್ಲಿ ನೀವು ನೋಡಿದಾಗ ಯಾವುದೋ ಸ್ಟಾಕ್ನ ಎಕ್ಸಾಂಪಲಾಗಿ ತಗೊಳ್ಳೋಣ. ಸೊ DB ರಿಯಾಲಿಟಿ ಅನ್ನೋ ಸ್ಟಾಕು. ಸೊ DB ರಿಯಾಲಿಟಿ ಅನ್ನೋ ಸ್ಟಾಕ್ನ ನಾನು ಬೈ ಕ್ಲಿಕ್ ಮಾಡಿದಾಗ 9 ಗಂಟೆಯಿಂದ 9 ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ ಅಂತಂದರೆ 9:15ಗೆ ನಾವು ಆರ್ಡರ್ಸ್ನ ಅಂದರೆ ರೆಗ್ಯುಲರ್ ಮಾರ್ಕೆಟ್ ಅವರ್ಸ್ ಓಪನ್ ಆಗುತ್ತಲ್ವ, ಸೊ ಅವಾಗ ನಾವು ಬೈ ಮಾಡ್ಬೇಕಂತ ಅಂದ್ಕೊಂಡಿರ್ತೀವಿ. ಕರೆಕ್ಟಾ? 9:15ಇಂದ 3:30 ಅಂತ ನಾವು ಮೈಂಡಲ್ಲಿ ಇಟ್ಕೊಂಡಿರ್ತೀವಿ. ಪ್ರೀ ಮಾರ್ಕೆಟ್ 9 ಗಂಟೆಗೆ ಯಾರಾದರೂ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಟ್ರೇಡ್ ಮಾಡ್ತಾರೇನೋ, ಇಲ್ಲ ಸ್ಪೆಷಲ್ ಪಾರ್ಟಿಸಿಪೆಂಟ್ ಮಾತ್ರ ಟ್ರೇಡ್ ಮಾಡ್ತಾರೇನೋ, ನಮ್ಗೆ ಅಲೋ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟೆಲ್ಲ ನಮ್ಗೆ ಡೌಟ್ಸ್ ಇರುತ್ತೆ. ಆ ಥರ ಏನೂ ಇಲ್ಲ ಸ್ನೇಹಿತರೆ, ನೀವು ಬೇಕಾದ್ರೆ ಟ್ರೈ ಮಾಡಿ. ನಾಳೆಯಿಂದಾನೆ ನಿಮಗೆ ಪ್ರೀ ಮಾರ್ಕೆಟಲ್ಲಿ ಅಂದರೆ 9 ಗಂಟೆಗೆ ಓಪನ್ ಆಗುತ್ತೆ. 9 ಗಂಟೆಗೆ ಬಂದು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಿಲ್ಲ ಆರ್ಡರ್ನ ಪ್ಲೇಸ್ ಮಾಡಿ. ಇಲ್ಲಿ ನಿಮಗೆ ಲಿಮಿಟಾ ಮಾರ್ಕೆಟ್ ಆರ್ಡರ್ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನಾನು DB ರಿಯಾಲಿಟಿ ನೆನ್ನೆ ಬೈ ಮಾಡಬೇಕಿತ್ತು, ನೆನ್ನೆ ಆ ಪ್ರೈಸ್ಗೆ ಸಿಗಲಿಲ್ಲ ನನಗೆ. ಸೊ ಇವತ್ತು ಲೈವ್ ಮಾರ್ಕೆಟ್ ಓಪನ್ ಆದಾಗ ಸಡನ್ನಾಗಿ ಪ್ರೈಸ್ ಅಪ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಭಯ ಇರುತ್ತೆ. ಸೊ ಈ ಬಿಟ್ವೀನಲ್ಲೇ ನನಗೇನೋ ಸಿಗೋ ಚಾನ್ಸಸ್ ಇದೆ ಅಂತಂದರೆ ಅದು ಪ್ರೀ ಮಾರ್ಕೆಟ್ ಸೆಷನಲ್ಲಿ. ಸೊ ನೀವೇನು ಮಾಡಬೇಕು, ಸೊ ಇಲ್ಲಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿನ ಟೈಪ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರೈಸ್ ಲಿಮಿಟಾ ಮಾರ್ಕೆಟ್ ಅಂತ ಸೆಟ್ ಮಾರ್ಕೆಟ್ ಅಂತ ಕೊಟ್ಟಾಗ ನಿಮಗೆ ಆ DB ರಿಯಾಲಿಟಿ ಎಷ್ಟು ಪ್ರೈಸ್ಗೆ ಅಲ್ಲಿ ಸೆಲ್ಲರ್ ಅವೈಲೇಬಲ್ ಇರ್ತಾನೋ ಅದೇ ಪ್ರೈಸ್ಗೆ ನಿಮಗೆ ಮಾರ್ಕೆಟಲ್ಲಿ ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇಲ್ಲಾಂದರೆ ಲಿಮಿಟ್ ಆರ್ಡರ್ ಅಂದರೆ ನೀವು ನೆನ್ನೆ ಯಾವ ಪ್ರೈಸ್ಗೆ ಬೈ ಮಾಡ್ಬೇಕು ಅಂದ್ಕೊಂಡಿದ್ರು ಆ ಪ್ರೈಸ್ಗೆ ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಲಿಮಿಟ್ ಆರ್ಡರ್ನ ಸೆಟ್ ಮಾಡಿಕೊಂಡು ನೀವು ಬೈ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಆರ್ಡರ್ ಅನ್ನೋದು ಎಕ್ಸ್ಚೇಂಜ್ಗೆ ಕಳಿಸುತ್ತೆ, ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನಾನು ನಿಮಗೆ ನೀವು ಈ ಥರ 3 ಥರ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಒಂದು ರೆಗ್ಯುಲರ್ ಲಾಂಗ್ ಟರ್ಮ್, ಅಂದರೆ ನೀವು ಇವತ್ತು ಕ್ಯಾಶ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂದ್ಕೊಂಡ್ರೆ ಲಾಂಗ್ ಟರ್ಮ್ಗೆ ನಿಮ್ಮ ಈಕ್ವಿಟಿ ಅಕೌಂಟ್ಗೆ ಡೆಲಿವರಿ ತೊಗೋಬೇಕಂತಂದರೆ ಆ ಆರ್ಡರ್ನೂ ಪ್ಲೇಸ್ ಮಾಡ್ಬೋದು. ಎರಡನೇದು ಬಂದು ಮಾರ್ಜಿನ್ ಸ್ಕ್ವೇರ್ ಆಫ್ ಇಂಟ್ರಾಡೇ, ಅಂದರೆ MIS ಆರ್ಡರ್ನೂ ಪ್ಲೇಸ್ ಮಾಡ್ಬೋದು, ಓಕೆನಾ, ಪ್ರೀ ಮಾರ್ಕೆಟಲ್ಲಿ. ಮೂರನೇದು ಬಂದು ಆಲ್ರೆಡಿ ನಿಮ್ಮ ಹತ್ರ ಒಂದಷ್ಟು ಶೇರ್ಸ್ ಇದೆ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ. ಲೆಟ್ಸ್ ಸೇ ಹೋಲ್ಡಿಂಗ್ಸಲ್ಲಿ ನನ್ನ ಹತ್ರ ಒಂದಷ್ಟು ಶೇರ್ಸ್ ಇದೆ, ಈ ಶೇರ್ಸನ್ನು ಸಮೇತ ನೀವು ಎಕ್ಸಿಟ್ ಆಗ್ಬೋದು ಮಾರ್ಕೆಟಲ್ಲಿ, ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ಪ್ರೀ ಮಾರ್ಕೆಟಲ್ಲಿ ಹೋಗ್ಬಿಟ್ಟು ನಾನು ಈಕ್ವಿಟಾಸ್ ಬ್ಯಾಂಕ್ ನಾನು ಎಕ್ಸಿಟ್ ಆಗಬೇಕಂತ ತಿಳ್ಕೊಂಡಿದ್ದೀನಿ. ನೀವು ಎಕ್ಸಿಟಲ್ಲಿ ಹೋಗ್ಬಿಟ್ಟು ನೀವು ಆ ಸ್ಟಾಕ್ನ ನೀವು ಎಕ್ಸಿಟ್ ಅಂತ ಕೊಟ್ಟು ನೀವು ಲಿಮಿಟ್ ಅಥವಾ ಮಾರ್ಕೆಟ್ ಪ್ರೈಸ್ಗೆ ನೀವು ಎಕ್ಸಿಟ್ನು ಕೊಡ್ಬೋದು. ಸೊ ಈ 3 ಥರ ಆ್ಯಕ್ಟಿವಿಟಿ ನೀವು ಪ್ರೀ ಮಾರ್ಕೆಟಲ್ಲಿ ಮಾಡ್ಬೋದು. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಪ್ರೀ ಮಾರ್ಕೆಟ್ನ ಹೇಗೆ ಟ್ರೇಡ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಕಂಪ್ಲೀಟ್ ಪ್ರೀ ಮಾರ್ಕೆಟ್ ಅನಾಲಿಸಿಸ್ಸು. ಸೊ ಪ್ರೀ ಮಾರ್ಕೆಟಲ್ಲಿ ನೀವು ಟ್ರೇಡ್ ಮಾಡೋವಾಗ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಲಿಕ್ವಿಡಿಟಿ ತುಂಬ ಕಡಿಮೆ ಇರುತ್ತೆ, ಓಕೆನಾ. ಲಿಕ್ವಿಡಿಟಿ ಅಂತಂದರೆ ಪಾರ್ಟಿಸಿಪೆಂಟ್ಸು, ಬೈಯರ್ಸು ಮತ್ತು ಸೆಲ್ಲರ್ಸ್ನ ಪಾರ್ಟಿಸಿಪೇಷನ್ ಅನ್ನೋದು ಕಡಿಮೆ ಇರುತ್ತೆ. ಸೊ ಅದನ್ನು ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಆ್ಯಂಡ್ ನಿಮಗೆ ಸ್ಟಾಕ್ ಮಾರ್ಕೆಟ್ ಒಂದು ಕೋಟ್ ಇದೆಯಲ್ವಾ, ಅನ್ಪ್ರೊಫೆಷನಲ್ ಪೀಪಲ್ ವಿಲ್ ಓಪನ್ ದ ಮಾರ್ಕೆಟ್ ಆ್ಯಂಡ್ ಪ್ರೊಫೆಷನಲ್ ಪೀಪಲ್ ವಿಲ್ ಕ್ಲೋಸ್ ದ ಮಾರ್ಕೆಟ್. ಅಂದರೆ ಬಿಗಿನಿಂಗ್ ಮಾರ್ಕೆಟ್ ಸೆಷನಲ್ಲಿ ಪಾರ್ಟಿಸಿಪೆಂಟ್ ಆಗುವಂಥ ರಿಟೇಲ್ಸ್ ಏನಿರ್ತಾರೆ ಅವರೆಲ್ಲ ತುಂಬ ಗ್ರೀಡ್ ಇರ್ತಾರೆ, ಡಿಸಿಪ್ಲಿನ್ ಕಮ್ಮಿ ಇರುತ್ತೆ. ಸೊ ಈ ಥರ ತುಂಬ ಜನ ಪ್ರೀ ಮಾರ್ಕೆಟು ಮತ್ತು ಲೈವ್ ಮಾರ್ಕೆಟ್ ಓಪನ್ ಆಗಿದ್ದು ಇಮ್ಮಿಡಿಯೇಟಾಗಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಪ್ರೀ ಮಾರ್ಕೆಟ್ನ ಇಫ್ ಇನ್ ಕೇಸ್ ನೀವು ನನಗೆ ಯಾವುದೇ ನೆನ್ನೆ ಥರ ಅನಾಲಿಸಿಸ್ ಮಾಡೋ ಸ್ಟಾಕು ಪ್ರೈಸು ನನಗೆ ಯಾವುದು ಪ್ರಾಪರಾಗಿಲ್ಲ ಅಂತಂದರೆ ಪ್ರೀ ಮಾರ್ಕೆಟ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಸ್ಪೆಷಲ್ ಯಾವುದಾದ್ರು ಒಂದು ಸ್ಟಾಕ್ನ ನೀವು ಮಿಸ್ ಮಾಡಿದ್ರೆ ನಾನು ತಗೊಳ್ಳೇಬೇಕು, ನನಗೆ ಆ ಪ್ರೈಸ್ಗೆ ನನಗೆ ಸಿಕ್ಕಿಲ್ಲ, ಮಿಸ್ ಆಗೋಯ್ತು, ಇಲ್ಲ ಒಂದು 20 ಶೇರ್ ನನಗೆ ಎಕ್ಸಿಕ್ಯೂಟ್ ಆಯಿತು, ಇನ್ನೂ ಒಂದು 100 ಶೇರ್ ನನಗೆ ಹಂಗೆ ಪೆಂಡಿಂಗ್ ಉಳಿದೋಗಿತ್ತು, ಆ 100 ಶೇರ್ ನಾನು ಬೈ ಮಾಡಬೇಕು ಅಂದಾಗ ನೀವು ಪ್ರೀ ಮಾರ್ಕೆಟ್ ಸೆಷನ್ನ ಯೂಸ್ ಮಾಡಿಕೊಂಡು ಅಲ್ಲಿ ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡಿ. ಸೊ ಇಷ್ಟು ಪ್ರೀ ಮಾರ್ಕೆಟ್ ಅನಾಲಿಸಿಸು. ಆ್ಯಂಡ್ ಲೈವ್ ಮಾರ್ಕೆಟ್ ಅಂತ ಬಂದಾಗ ನಾನು ಹೇಳಿದ್ರು ಪ್ರೀ ಮಾರ್ಕೆಟ್, ಲೈವ್ ಮಾರ್ಕೆಟ್, ಪೋಸ್ಟ್ ಮಾರ್ಕೆಟ್ ಅಂತ. ಸೊ ಲೈವ್ ಮಾರ್ಕೆಟ್ ಅಂತ ಬಂದಾಗ ನಿಮಗೆ ಲೈವ್ ಮಾರ್ಕೆಟ್ನ ನಾವು ರೆಗ್ಯುಲರ್ ಮಾರ್ಕೆಟ್ ಅವರ್ಸ್ ಅಂತ ಕರಿತೀವಿ. ಇದು ನಿಮಗೆ 9:15ಇಂದ 3:30 ತನಕ ಇರುತ್ತೆ, ಓಕೆನಾ. ಸೊ 3:30
ಇದೊಂದು ರೆಗ್ಯುಲರ್ ಮಾರ್ಕೆಟ್ ಅವರ್ಸ್ ಇದು. ಸೊ ಇಲ್ಲಿ ನಿಮಗೆ ಈಕ್ವಿಟಿ ಎಕ್ಸಿಕ್ಯೂಟ್ ಮಾಡ್ಬೋದು, ಡೆರಿವೇಟಿವ್, ಕಾಂಟ್ರಾಕ್ಟ್ಸ್, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್, ನೀವು ಎಲ್ಲ ತರಹದ ಟ್ರೇಡ್ಸ್ನ ಇಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. 9:15 ಇಂದ 3:30 ತನಕ. ಸೊ ಇಲ್ಲಿ ನಾವು ಜಾಸ್ತಿ ಡಿಸ್ಕಸ್ ಮಾಡೋ ಅವಶ್ಯಕತೆ ಏನಿಲ್ಲ. ನೀವು ನಿಮಗೆ ಇನ್ನು ಲೈವ್ ಮಾರ್ಕೆಟಲ್ಲಿ ಇನ್ನೊಂದು ಹೇಳಬೇಕಂದ್ರೆ ನಿಮಗೆ MIS ಆರ್ಡರ್ಸ್ ಇರುತ್ತಲ್ವಾ, ಮಾರ್ಜಿನ್ ಇಂಟರ್ಡೇ ಸ್ಕ್ವೇರ್ ಆಫ್ ಆರ್ಡರ್ಸು, ಇದು ಅಪ್ ಟು ನಿಮಗೆ 3:15 ಅಥವಾ 3:20 ತನಕ ಅಲೋ ಮಾಡ್ತಾನೆ ಅಷ್ಟೇ. ಓಕೆನಾ. ಸೊ ಲಾಸ್ಟ್ 10-15 ಮಿನಿಟ್ಸ್ಗಿಂತ ಬಿಫೋರೇ ನೀವು ನಿಮ್ಮ MIS ಆರ್ಡರ್ನ ಕ್ಲೋಸ್ ಮಾಡಬೇಕಾಗತ್ತೆ. ಇನ್ ಕೇಸ್ ನೀವು ಕ್ಲೋಸ್ ಮಾಡಿಲ್ಲ ಅಂದರೆ ಬ್ರೋಕರು ಡಂಪ್ ಮಾಡ್ತಾನೆ ಶೇರ್ಸ್ನ ಅಥವಾ ಕಾಂಟ್ರಾಕ್ಟ್ಸ್ನ ಮಾರ್ಕೆಟಲ್ಲಿ. ಸೊ ಅದೊಂದು ಆಗ್ದಿರ ನೋಡ್ಕೊಳ್ಳಿ. ಆ್ಯಂಡ್ ಅದಕ್ಕೆ ಒಂದು ಸ್ಮಾಲ್ ಚಾರ್ಜಸ್ ಅಂತಲೂ ಕಟ್ ಮಾಡ್ತಾರೆ ಬ್ರೋಕರ್ಸು, ಅದನ್ನ ನಿಮ್ಮ ಅಕೌಂಟ್ ನಾವು ಸ್ಕ್ವೇರ್ ಆಫ್ ಮಾಡಿದ್ದಕ್ಕೆ. ಸೊ ಅದೊಂದು ಚೆಕ್ ಮಾಡ್ಕೊಳ್ಳಿ. ಅಷ್ಟು ಬಿಟ್ಟರೆ ನಿಮಗೆ ರೆಗ್ಯುಲರ್ ಮಾರ್ಕೆಟ್ ಅವರ್ಸಲ್ಲಿ ನಮ್ಗೆ ಜಾಸ್ತಿ ಡಿಸ್ಕಷನ್ ಏನೂ ಇರಲ್ಲ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಅಂದರೆ ಪೋಸ್ಟ್ ಮಾರ್ಕೆಟು. ಸೊ ಇದರಿಂದ ನಾನು ನಿಮಗೊಂದು ಇಂಟ್ರೆಸ್ಟಿಂಗ್ ಅನಾಲಿಸಿಸ್ ಹೇಳ್ತೀನಿ ನೋಡಿ. ಸ್ಟಾಕ್ ಮಾರ್ಕೆಟಲ್ಲಿ ನೀವು ತುಂಬ ಜನ ತಿಳ್ಕೊಂಡಿರ್ತೀರ 9:15 ಅಥವಾ 9 ಗಂಟೆಯಿಂದ 3:30 ತನಕ ಅಷ್ಟೇ ನಾನು ಬೈ ಸೆಲ್ ಮಾಡೋಕ್ಕಾಗೋದು ಅಂತ ಹೇಳಿಬಿಟ್ಟು, ಕರೆಕ್ಟ್ ಅಲ್ವಾ? ಆದರೆ ನೀವು ಆಫ್ಟರ್ 3:30 ಬೈ ಮಾಡ್ಬೋದು. ಮಾರ್ಕೆಟ್ ಕ್ಲೋಸ್ ಆದಮೇಲೆ ನೀವು ಬೈ ಮಾಡ್ಬೋದು. ಸೊ ನಾವು ಪೋಸ್ಟ್ ಮಾರ್ಕೆಟ್ನ 2 ಥರ ಡಿವೈಡ್ ಮಾಡ್ತೀವಿ. ಒಂದು ಬಂದು ನಾವು ಪೋಸ್ಟ್ ಮಾರ್ಕೆಟ್ನ ಡಿವೈಡ್ ಮಾಡೋದು 3:30 to 3:40. ಸೊ ಈ 3:30 to 3:40 PM ಏನಿದೆಯೋ ಈ ಡ್ಯೂರೇಷನ್ ನಾವು ಸೆಲ್ಲಿಂಗ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅಂದರೆ ಕ್ಲೋಸಿಂಗ್ ಪ್ರೈಸ್ ಕ್ಯಾಲ್ಕುಲೇಷನ್ ಅಂತ ಕರಿತೀವಿ. ಕ್ಲೋಸಿಂಗ್ ಪ್ರೈಸ್ ಕ್ಯಾಲ್ಕುಲೇಷನ್. ಸೊ ಕ್ಲೋಸಿಂಗ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡ್ತಿರ್ತಾರೆ, ಟ್ರೇಡಿಂಗ್ ಅವರ್ಸ್ನ ಕ್ಲೋಸ್ ಮಾಡಿರ್ತಾರೆ. ಅಂದರೆ ಟ್ರೇಡಿಂಗ್ನ ಕ್ಲೋಸ್ ಮಾಡಿರ್ತಾರೆ. ಟ್ರೇಡಿಂಗ್ನ ಕ್ಲೋಸ್ ಮಾಡಿ ಅಂದರೆ ಮಾರ್ಕೆಟಲ್ಲಿ ನಾವು 3:30 ತನಕ ನೀವು ಬೈ ಸೆಲ್ ಮಾಡ್ಬೋದು. ನೀವು ಆರ್ಡರ್ನ ಬ್ರೋಕರಲ್ಲಿ ಪಂಚ್ ಮಾಡ್ಬೋದು, ಸೆಲ್ ಮಾಡ್ಬೋದು, ಬೈ ಮಾಡ್ಬೋದು, ಎಲ್ಲ ಮಾಡ್ಬೋದು. ಸೊ ಆ ಟ್ರೇಡಿಂಗ್ ಆಕ್ಟಿವಿಟಿ ಏನಿರುತ್ತೋ ಅದನ್ನ ಕ್ಲೋಸ್ ಮಾಡ್ತಾನೆ. ಕ್ಲೋಸ್ ಮಾಡಿಬಿಟ್ಟು ಕ್ಲೋಸಿಂಗ್ ಪ್ರೈಸ್, ಪ್ರತಿಯೊಂದು ಸ್ಟಾಕು ಒಂದು ಕ್ಲೋಸಿಂಗ್ ಪ್ರೈಸ್ ಅಂತ ಇರುತ್ತೆ, ಡೇ ಕ್ಲೋಸಿಂಗ್ ಪ್ರೈಸು. ಅದು ನೀವು 3:30 ನೋಡಿದಾಗ ಕ್ಲೋಸಿಂಗ್ ಪ್ರೈಸು 3:33, 3:35 ನೋಡಿದಾಗ ಅಲ್ಲಿ ಬರೋ ಪ್ರೈಸು ಡಿಫ್ರೆನ್ಸ್ ಇರುತ್ತೆ. ಮೋಸ್ಟ್ ಆಫ್ ದ ಕೇಸಸ್ 90% ಆಫ್ ದ ಕೇಸಸ್ ವೇರಿ ಇರುತ್ತೆ. ಅದು ಯಾಕೆ ಅಂತಂದರೆ ಕ್ಲೋಸಿಂಗ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡ್ತಿರ್ತಾರೆ. ಸೊ ಇದು ಬಂದು ಫಸ್ಟ್ 10 ನಿಮಿಷದ ಕೆಲಸ ಮಾರ್ಕೆಟ್ ಕ್ಲೋಸ್ ಆದಮೇಲೆ. ಸೊ ಅದಾದಮೇಲೆ ನೆಕ್ಸ್ಟ್ 20 ಮಿನಿಟ್ಸು, ಓಕೆನಾ, 3:40 ಇಂದ ನೆಕ್ಸ್ಟ್ 20 ಮಿನಿಟ್ಸ್ ಇರುತ್ತಲ್ವಾ, 3:40 to 4 PM. ಸೊ ಈ ಡ್ಯೂರೇಷನಲ್ಲಿ ನೀವು ಬೈ ಸೆಲ್ ಮಾಡ್ಬೋದು, ಬೈ ಅಥವಾ ಸೆಲ್ ಮಾಡ್ಬೋದು. ಏನನ್ನ? ನಿಮ್ಮ ಅಕೌಂಟಲ್ಲಿ ಇರುವಂತಹ ಶೇರ್ಸ್ನ. ಈಗ ಫಾರ್ ಎಕ್ಸಾಂಪಲ್ಲು ನಾನು ಟಾಟಾ ಬೈ ಮಾಡಬೇಕಿತ್ತು, ಟಾಟಾ ಕಮ್ಯುನಿಕೇಷನ್ ನಾನು ಬೈ ಮಾಡಬೇಕಿತ್ತು. ಓಕೆನಾ, ಟಾಟಾ ಕಮ್ಯುನಿಕೇಷನು ನಾನು ಬೈ ಮಾಡಬೇಕಿತ್ತು. ಬಟ್ ನನಗೆ ಸಿಗಲಿಲ್ಲ. 3:15 ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡಿದೆ, ಆ ಪ್ರೈಸ್ಗೆ ಸಿಗಲಿಲ್ಲ. ಕೊನೆಗೆ ನಾನು ಡಿಸೈಡ್ ಮಾಡ್ತೀನಿ ಎಷ್ಟಕ್ಕಾದರೂ ಸಿಗಲಿ ಆ ಸ್ಟಾಕ್ ನನಗೆ ಇವತ್ತು ಬೇಕೇ ಬೇಕು ಅಂತ. ಅವಾಗ ನಾನೇನು ಮಾಡ್ತೀನಿ, 3:40 4 ಗಂಟೆನಲ್ಲಿ ನೀವು ಬೈ ಮಾಡ್ಬೋದು ಆ ಸ್ಟಾಕ್ನ. ಅದರಲ್ಲಿ ನೀವು ಎರಡನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಒಂದು ಬಂದು ಮಾರ್ಕೆಟ್ ಡೆಪ್ತಲ್ಲಿ ಲಿಕ್ವಿಡಿನ ಚೆಕ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಲಿಕ್ವಿಡಿನ ಚೆಕ್ ಮಾಡ್ಕೋಬೇಕು. ಅದು ನಮ್ಮ ಕೆಲಸ, ನಾನು ತೋರಿಸ್ಕೊಡ್ತೀನಿ ಹೇಗೆ ಲಿಕ್ವಿಡಿನ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಎರಡನೇದು ಬಂದು ಇಫ್ ಇನ್ ಕೇಸ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಬೇಸಿಕಲಿ ಈ ಒಂದು ಸೆಷನ್ನ ಯೂಸ್ ಮಾಡೋದು ಮಿಸ್ಟೇಕ್ಸ್ ಆದಾಗ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ. ಅದು ಹೇಗೆ ಅಂತಂದರೆ, ನಾನು ಯಾವುದೋ ಒಂದು ಸ್ಟಾಕ್ನ ಬೈ ಮಾಡಿದ್ದೆ, ಎಕ್ಸಿಟ್ ಆಗೋದು ಮರ್ತು ಬಿಟ್ಟಿದ್ದೀನಿ. ಅಲ್ಲ, ಅದು ಇವತ್ತು ಎಕ್ಸಿಟ್ ಆಗಬೇಕಿತ್ತು ಪ್ರೈಸ್ಗೆ, ಬಟ್ ನಾನು ಎಕ್ಸಿಟ್ ಮಾಡಲಿಲ್ಲ. ಏನೋ ಬೇರೆ ಇದರಲ್ಲಿ ನಾನು ಸ್ಟಿಕ್ ಆಗಿಬಿಟ್ಟಿದ್ದೀನಿ. ಕೆಲವು ಶೇರ್ಸ್ ಏನಾಗುತ್ತೆ ಅಂತಂದರೆ, ಸುಮಾರು ಸಲ ನಾವು ಬೈ ಮಾಡಿದಾಗ ಆ ಸ್ಟಾಕ್ಸು ಹೈ ಅಂದರೆ ಲೈಕ್ ಬಿಗ್ ಇನ್ಸ್ಟಿಟ್ಯೂಷನ್ಸು ದೊಡ್ಡ ವಾಲ್ಯೂಮಲ್ಲಿ ಟ್ರೇಡ್ ಮಾಡೋವಾಗ ಏನಾಗುತ್ತೆ ಅಂತಂದರೆ, ಕೆಲವು ಶೇರ್ಸ್ ಅನ್ನೋದು ಎಕ್ಸ್ಚೇಂಜಲ್ಲಿ ಅಲ್ಲಿ ಸ್ಟಕ್ ಆಗಿರುತ್ತೆ, ಆ ಪ್ರೈಸಲ್ಲಿ ಎಕ್ಸಿಟ್ ಆಗಿರಲ್ಲ. ಸೊ ಈ ಥರ ಒಂದು ಸಿಚುವೇಷನಲ್ಲಿ ನಾವೇನು ಮಾಡ್ತೀವಿ, ಆ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಚೇಂಜಲ್ಲಿ 3:40 ಇಂದ 4 PM ತನಕ ಟೈಮ್ ಇರುತ್ತೆ. ಆ ಡ್ಯೂರೇಷನಲ್ಲಿ ನಾವು ಟ್ರೇಡ್ಸ್ನ ಎಕ್ಸಿಟ್ ಮಾಡಿ ಮಾರ್ಕೆಟಿಂದ ಹೊರಗಡೆ ಬರ್ಬೋದು. ಅದು ಹೇಗೆ ಅಂತಂದರೆ ಸ್ನೇಹಿತರೆ, ಈಗ ಫಾರ್ ಎಕ್ಸಾಂಪಲ್ಲು ಯಾವುದೋ ಒಂದು ಸ್ಟಾಕ್ನ ನೋಡೋಣ. ಲೆಟ್ಸ್ ಸೇ ಆರ್ಪಿಟೆಕ್ ಅನ್ನೋ ಸ್ಟಾಕು. ಈ ಸ್ಟಾಕ್ನ ನೀವು ನೋಡಿದಾಗ ಇವಾಗ ಲೈವ್ ಮಾರ್ಕೆಟು ಆ್ಯಸ್ ಆಫ್ ನಾವು 132ನಲ್ಲಿ ಟ್ರೇಡ್ ನಡೀತಾ ಇದೆ. ಸೊ ನೀವು ಈ ಸ್ಟಾಕ್ನ ಲೆಟ್ಸ್ ಅಸ್ಯೂಮ್ ಫಾರ್ ಎಕ್ಸಾಂಪಲ್ಲು ನೀವು ಬೈ ಮಾಡಿದ್ದೀರಾ, ಬಟ್ ಎಕ್ಸಿಟ್ ಆಗಿಲ್ಲ, ಮರ್ತು ಬಿಟ್ಟಿದ್ದೀರಾ. ಇಲ್ಲ ನೀವು ಬೈ ಮಾಡ್ಬೇಕು ಒಂದು ಹೊಸ ಫ್ರೆಶ್ ಬೈ ಮಾಡ್ಬೇಕು ಅಂದ್ಕೊಂಡಿದ್ದೀರಾ. ಸೊ ನಿಮಗೆ ಟೈಮ್ ಎಲ್ಲಿ ತನಕ ಇದೆ, 9:15 ಹಿಡಿದು 9:15 ಹಿಡಿದು ನಿಮಗೆ 9:15 to 3:30 ತನಕ ನಿಮ್ಮ ಹತ್ರ ಟೈಮ್ ಇದೆ. ಸೊ 3:30 ತನಕ ನಿಮ್ಮ ಹತ್ರ ಅವೈಲೇಬಲ್ ಟೈಮ್ ಇದೆ. ನೀವು ಹೋಗ್ಬಿಟ್ಟು ಬೈ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ನೀವು ಬೈ ಆರ್ಡರ್ನ ಪ್ಲೇಸ್ ಮಾಡ್ಬೋದು.
ಆದರೆ ನಾನು ಮಿಸ್ ಮಾಡಿಬಿಟ್ಟೆ. ಈ ಕಂಪ್ಲೀಟ್ ಡ್ಯೂರೇಷನ್ ನಾನು ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ, ನನಗೆ ಶೇರ್ಸ್ ಸಿಗಲಿಲ್ಲ. ಅವಾಗ ನೀವೇನು ಮಾಡ್ತೀರಾ, ಕೊನೆ ಆಪ್ಷನ್ ನಿಮ್ಗಿರುತ್ತೆ ಪೋಸ್ಟ್ ಮಾರ್ಕೆಟ್ ಅಂತ. ಓಕೆನಾ, ಪೋಸ್ಟ್ ಮಾರ್ಕೆಟು. ಸೊ ಈ ಪೋಸ್ಟ್ ಮಾರ್ಕೆಟಲ್ಲಿ ನೀವೇನು ಮಾಡ್ತೀರಾ, ಆಫ್ಟರ್ 340, ಅರ್ಥ ಆಗ್ತಿದೆಯಾ, ಮಾರ್ಕೆಟ್ ಮುಗಿದ 10 ನಿಮಿಷದ ನಂತರ ನೀವೇನು ಮಾಡ್ತೀರಾ, ಇಲ್ಲಿ ಬಂದು ರೆಗ್ಯುಲರ್ ಆರ್ಡರ್ ಮಾತ್ರ ಅಲೋಡ್ ಇರುತ್ತೆ ಸ್ನೇಹಿತರೆ. ಪೋಸ್ಟ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಆಪ್ಷನ್ಸ್ ಅಲೋ ಇರಲ್ಲ, ಫ್ಯೂಚರ್ಸ್ ಅಲೋ ಇರಲ್ಲ, ಡೆರಿವೇಟಿವ್ಸ್ ಅಂದರೆ ಈ ಎರಡು ಕಂಬೈನ್ ಮಾಡಿ ಡೆರಿವೇಟಿವ್ಸ್ ಅಂತ ಕರಿತೀವಲ್ಲ, ಡೆರಿವೇಟಿವ್ ಆರ್ಡರ್ಸ್ ಅಲೋ ಇರಲ್ಲ, MIS ಆರ್ಡರ್ಸ್ ಅಲೋ ಇರಲ್ಲ. ಅರ್ಥ ಆಗ್ತಿದೆಯಾ, MIS ಆರ್ಡರ್ಸ್ ಅಲೋ ಇರಲ್ಲ. ಓನ್ಲಿ ಒಂದೇ ಒಂದು ಆರ್ಡರ್ ನಿಮ್ಗೆ ಅಲೋ ಇರುತ್ತೆ, CNC ಮಾತ್ರ. ಸೊ CNC ಮಾತ್ರ ಅಲೋ ಇರುತ್ತೆ. ಅದು ನೀವು ಎಕ್ಸಿಕ್ಯೂಟ್ ಮಾಡಬೇಕಾದ್ದು 3:40ರಿಂದ 4 ಗಂಟೆ ಒಳಗಡೆ, ಆಯಿತಾ. ಸೊ ಇದಿಷ್ಟು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸು. ಸೊ ನಾನೇನು ಮಾಡ್ತೀನಿ, ಇಲ್ಲಿ CNC ಆರ್ಡರ್ಸಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿ, ಈಗ ನನಗೆ ಆರ್ಪಿಟೆಕ್ ಏನಾದರೂ ನಾನು ಇವತ್ತು ತಗೊಳ್ಳೇಬೇಕು, ಲೈವ್ ಮಾರ್ಕೆಟಲ್ಲಿ ಮಿಸ್ ಮಾಡಿದ್ದೀನಿ ಅಂತ ಟೈಮಲ್ಲಿ ನಾನು ಏನು ಮಾಡ್ತೀನಿ, 100 ಕ್ವಾಂಟಿಟಿ ನನಗೆ ಬೇಕಾಗಿತ್ತು. ಸೊ 100 ಕ್ವಾಂಟಿಟಿ ಅಟ್ 341, 342, 343ಗೆ ಬಂದು 100 ಕ್ವಾಂಟಿಟಿ ಮಾರ್ಕೆಟ್ ಪ್ರೈಸ್ ಮಾತ್ರ ಪ್ಲೇಸ್ ಮಾಡಿ ನಾನು ಬೈ ಕೊಡ್ತೀನಿ. ಅವಾಗ ನನಗೆ ಏನಾಗುತ್ತೆ, ಮಾರ್ಕೆಟ್ ಆರ್ಡರ್ಸಲ್ಲಿ ಪ್ಲೇಸ್ ಆಗುತ್ತೆ. ಇನ್ನೊಂದು ಜ್ಞಾಪಕ ಇಟ್ಕೊಂಡು, ಲಿಮಿಟ್ ಆರ್ಡರ್ಸ್ನ ಅಲೋ ಮಾಡಲ್ಲ. ಇದು ಒಂದೇ ಒಂದು ಸ್ಪೆಷಲ್ ಕೇಸಿಗೆ ಮಾತ್ರ ಪೋಸ್ಟ್ ಮಾರ್ಕೆಟಲ್ಲಿ ನಿಮ್ಮನ್ನು ಅಲೋ, ಅಂದರೆ ನಮ್ಮೆಲ್ಲ ಪಾರ್ಟಿಸಿಪೆಂಟ್ನ ಅಲೋ ಮಾಡೋದು. ಇಫ್ ಇನ್ ಕೇಸ್ ಯಾರಾದರೂ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ಮಾರ್ಕೆಟಲ್ಲಿ ಎಕ್ಸಿಟ್ ಅಥವಾ ಎಂಟ್ರಿ ಪೆನಾಲ್ಟಿ ಇರುತ್ತೆ ನೆಕ್ಸ್ಟ್ ಡೇ ಅಂತ ಬಂದಾಗ, ಸೊ ಇವತ್ತು ಆ ಮಿಸ್ಟೇಕ್ನ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ಕೆಲವು ಆರ್ಡರ್ಸ್ ಮಾರ್ಕೆಟಲ್ಲಿ ಸ್ಟಕ್ ಆಗುತ್ತೆ. ಓಕೆನಾ. ಸೊ ನಾವು ಹೈ ನಂಬರ್ ಆಫ್ ಕ್ವಾಂಟಿಟಿನ ಬೈ ಮಾಡಿರ್ತೀವಿ, ಅದನ್ನ ಎಕ್ಸಿಟ್ ಮಾಡೋದು ಮರ್ತ್ಬಿಟ್ಟಿರ್ತೀವಿ. ಸೊ ಆ ಥರ ಒಂದು ಮಿಸ್ಟೇಕ್ಸ್ ಆದಾಗ ಏನಾಗುತ್ತೆ, ನಾವು ಆ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಬಂದು ಪೋಸ್ಟ್ ಮಾರ್ಕೆಟ್ನ ಯೂಸ್ ಮಾಡ್ಕೊತೀವಿ. ತುಂಬ ಕಡಿಮೆ ಲಿಕ್ವಿಡಿಟಿ ಇರುತ್ತೆ, ತುಂಬ ಕಡಿಮೆ ಜನ ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ನೀವು ಪೋಸ್ಟ್ ಮಾರ್ಕೆಟಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಆ ಪ್ರೈಸ್ಗೆ ಅಲ್ಲಿ ಬೈಯರು ಮತ್ತು ಸೆಲ್ಲರು ಇದಾನ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆನಾ. ಇಫ್ ಇನ್ ಕೇಸ್ ನಾವು ಬೈ ಮಾಡ್ತಾ ಇದ್ರೆ ನಿಮ್ಗೆ ಅಲ್ಲಿ ಸೆಲ್ಲರ್ ಇದಾನ ಅಂತ ನೀವು ಚೆಕ್ ಮಾಡ್ಕೋಬೇಕು. ಈಗ ಇಲ್ಲಿ ನೋಡಿ, ಈ ಸ್ಟಾಕಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ನೋಡಿ, ಇದು ಲೈವ್ ಮಾರ್ಕೆಟ್ ಆಗಿರೋದ್ರಿಂದ ನಿಮಗೆ ಆಲ್ಮೋಸ್ಟ್ ಎವ್ರಿ ಪ್ರೈಸ್ಗೆ ನಿಮಗೆ ಬೈಯರು ಮತ್ತು ಸೆಲ್ಲರು ಕಿಪ್ ಆನ್ ಬರ್ತಿರ್ತಾರೆ. ಆದರೆ ಪೋಸ್ಟ್ ಮಾರ್ಕೆಟಲ್ಲಿ ನಿಮಗೆ ಇಲ್ಲೆಲ್ಲ ನಿಲ್ಲಿರುತ್ತೆ ವಾಲ್ಯೂಮ್ಸು. ಓಕೆನಾ. ಸೊ ಪಾರ್ಟಿಸಿಪೆಂಟ್ಸ್ ಎಲ್ಲ ನಿಲ್ಲಿರ್ತಾರೆ, ನೀವು ಚೆಕ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನಿಮ್ಗೆ ಅಲ್ಲಿ ಸೆಲ್ಲರ್ ಇದ್ದಾನೆ ಅಂತಂದರೆ ನೀವು ಬೈ ಮಾಡ್ಕೋಬೋದು. ಇನ್ನು ಬೆಸ್ಟ್ ಕೇಸ್ ಏನಪ್ಪ ಅಂತಂದರೆ, ಕೆಲವು ಸಲ ನಮಗೆ ಹೇಗಾಗುತ್ತೆ ಅಂತಂದರೆ, ನಮ್ಮ ಅನಾಲಿಸಿಸ್ ಚೆನ್ನಾಗಿದೆ, ನಮ್ಮ ಟ್ರೇಡ್ಸ್ ಚೆನ್ನಾಗಿದೆ, ಬಟ್ ಆ ಟ್ರೇಡ್ ನಾನು ಮಿಸ್ ಮಾಡಿಬಿಟ್ಟೆ. ಬೆಸ್ಟ್ ಎಕ್ಸಾಂಪಲ್ ನಾನು ರೀಸೆಂಟ್ ಒಂದು ಸ್ಟಾಕ್ ಹೇಳ್ತೀನಿ ನೋಡಿ. ಸೊ ರೀಸೆಂಟ್ ಸ್ಟಾಕ್ ಬಂದು ಕೀಫಿನ್ ಸರ್ವ್ ಅಂತ ಹೇಳ್ಬಿಟ್ಟು. ಸೊ ಕೀಫಿನ್ ಸರ್ವ್ ಅನ್ನೋ ಸ್ಟಾಕ್ ಏನಾಯಿತು ನನಗೆ ನೋಡಿ, ಈ ಸ್ಟಾಕ್ ಇವತ್ತು 8% ಇವತ್ತು ಮಾರ್ಕೆಟ್ ಕ್ರ್ಯಾಶ್ ಆಗ್ತಿರೋದ್ರಿಂದ ಸ್ಟಾಕ್ ತುಂಬ ಬೀಳ್ತಾ ಇದೆ. ಬಟ್ ಇಲ್ಲಿ ಏನಾಗಿತ್ತು, ಸ್ಟಾಕ್ ಇದು ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಬೈಯಿಂಗ್ ಇತ್ತು. ಓಕೆನಾ, ಈ ಲೆವೆಲಲ್ಲಿ ಬೈಯಿಂಗ್ ಇತ್ತು. ಸೊ ಇಲ್ಲಿ ಬೈ ಮಾಡಿದಾಗ ಏನಾಯಿತು, 25 ಶೇರ್ಸ್ ಮಾತ್ರ ಎಕ್ಸಿಕ್ಯೂಟ್ ಆಯಿತು. ಸಮ್ವೇರ್ ಅರೌಂಡ್ 200 ಶೇರ್ಸ್ನ ಪ್ಲೇಸ್ ಮಾಡಿದಾಗ ಬರೀ 25 ಕ್ವಾಂಟಿಟಿ ಮಾತ್ರ ಎಕ್ಸಿಕ್ಯೂಟ್ ಆಯಿತು. ರಿಮೈನಿಂಗ್ 175 ಕ್ವಾಂಟಿಟಿ ಎಕ್ಸಿಕ್ಯೂಟ್ ಆಗಲಿಲ್ಲ. ಓಕೆನಾ. ಸೊ ಯಾಕೆ ಎಕ್ಸಿಕ್ಯೂಟ್ ಆಗಿಲ್ಲ ಅಂದರೆ, ನಾನು ಲಿಮಿಟ್ ಆರ್ಡರ್ನ ಪ್ಲೇಸ್ ಮಾಡಿದ್ದೆ. ಲಿಮಿಟ್ ಆರ್ಡರ್ನ ಸಮ್ವೇರ್ ನಾನು ಪ್ಲೇಸ್ ಮಾಡಿದ್ದು ಬಂದು ಈ ರೇಂಜಲ್ಲಿ. ಓಕೆನಾ. ಸೊ 274.50 ಬಂದು ನನ್ನ ಬೈಯಿಂಗ್ ಪ್ರೈಸ್ ಇತ್ತು. ಅದು 277 ನಿಯರ್ ಬೈ ಅದು ಕ್ಲೋಸ್ ಆಯಿತು ಸ್ಟಾಕು. ಸೊ ನನಗೆ ಗೊತ್ತೀಗ 277ಗೆ ಕ್ಲೋಸ್ ಆಗಿದೆ ಸ್ಟಾಕ್ ಅಂತ ಹೇಳ್ಬಿಟ್ಟು ನಾನು ರೆಡಿ ಇದ್ದೀನಿ. ಇನ್ನು 274.50 ಇಂದ ಇನ್ನೂ ₹2 ಮೇಲೆ ಬೈ ಮಾಡೋಕ್ಕೆ ರೆಡಿ ಇದ್ದೀನಿ. ಬಿಕಾಸ್ ನನಗೆ ಮಾರ್ಕೆಟ್ ಆ ಸ್ಟಾಕ್ ನಾಳೆ ಅಪ್ ಹೋಗುತ್ತೆ ಅಂತ ನನ್ನ ಅನಾಲಿಸಿಸ್ ಹೇಳ್ತಾ ಇದೆ. ನಾನು ಆ ಟೆನಿಕಾಸ್ ಈ ಸ್ಟಾಕ್ನ ಬೈ ಮಾಡಲೇಬೇಕು. ಇವಾಗ ನನಗೆ 2 ಆಪ್ಷನ್ ಇದೆ. ಒಂದು ಆಪ್ಷನ್ ಏನು, ಪೋಸ್ಟ್ ಮಾರ್ಕೆಟಲ್ಲಿ ನಾನು ಆರ್ಡರ್ನ ಪ್ಲೇಸ್ ಮಾಡೋದು. ಓಕೆನಾ. ಸೊ ಒಂದು ಆಪ್ಷನ್ನು ಪೋಸ್ಟ್ ಮಾರ್ಕೆಟಲ್ಲಿ ಒಂದು ಆರ್ಡರ್ನ ಪ್ಲೇಸ್ ಮಾಡೋದು. ಎರಡನೇ ಆಪ್ಷನ್ ಏನಿದೆ ನನ್ನ ಹತ್ರ, ಪ್ರೀ ಮಾರ್ಕೆಟಲ್ಲಿ ಆರ್ಡರ್ನ ಪ್ಲೇಸ್ ಮಾಡೋದು. ಸೊ ಪ್ರೀ ಮಾರ್ಕೆಟ್, ಪೋಸ್ಟ್ ಮಾರ್ಕೆಟ್ ಎರಡೂ ಈಗ ನಾವು ತಿಳ್ಕೊಂಡ್ವಲ್ಲ. ಸೊ ಪೋಸ್ಟ್ ಮಾರ್ಕೆಟ್ ಅಂದರೆ ಯಾವಾಗ 3:40ರಿಂದ ಹಿಡಿದು 4 ಗಂಟೆ ಬಿಟ್ವೀನಲ್ಲಿ ನಾನು ಏನು ಮಾಡ್ತೀನಿ, ಏನು ಪ್ರೈಸ್ ಕ್ಲೋಸ್ ಆಗಿರುತ್ತೋ ಮಾರ್ಕೆಟ್ ಪ್ರೈಸು, ಈಗ ನಿಮಗೆ ಮಾರ್ಕೆಟ್ ಪ್ರೈಸ್ ಹೇಗೆ ಗೊತ್ತಾಗುತ್ತೆ, 3:30ಕ್ಕೆ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. 3:33 ಅಥವಾ 3:34 ಆ ಫಸ್ಟ್ 4 ಮಿನಿಟ್ಸಲ್ಲೇ ಕ್ಲೋಸಿಂಗ್ ಪ್ರೈಸ್ ಕ್ಯಾಲ್ಕುಲೇಟ್ ಆಗಿಬಿಟ್ಟು ನಿಮಗೆ ಇಲ್ಲಿ ರೆಪ್ರೆಸೆಂಟ್ ಆಗುತ್ತೆ ಕ್ಲೋಸಿಂಗ್ ಪ್ರೈಸು. ಆ ಪ್ರೈಸ್ಗೆ ನಾನು ರೆಡಿ ಇದ್ದೀನಿ ಬೈ ಮಾಡೋಕ್ಕೆ. ಅವಾಗ ನೀವೇನು ಮಾಡ್ಬೋದು, ಇಲ್ಲಿ ಬಂದು ಪೋಸ್ಟ್ ಮಾರ್ಕೆಟಲ್ಲಿ ರಿಮೈನಿಂಗ್ ಆರ್ಡರ್ಸ್ ಎಷ್ಟು ರಿಮೈನಿಂಗ್ ಪೆಂಡಿಂಗ್ ಆರ್ಡರ್ಸ್ ಇದೆ, 175 ಆರ್ಡರ್ಸ್ ಅಲ್ವಾ. ಸೊ 175 ಆರ್ಡರ್ಸ್ನ ನೀವು ಪ್ಲೇಸ್ ಮಾಡ್ಬೋದು. ಇಫ್ ಇನ್ ಕೇಸ್ ಮಾರ್ಕೆಟ್ ಪ್ರೈಸ್ಗೆ ಆ 175 ಕ್ವಾಂಟಿಟಿ ಏನು ನಾನು ಹೇಳಿದೆ, ಈ 175 ಕ್ವಾಂಟಿಟಿ ಅಟ್ ಲೆಟ್ಸ್ 177 ಕ್ಲೋಸ್ ಆಗಿದೆ, 277 ಕ್ಲೋಸ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಸೊ 277ಗೆ 175 ಕ್ವಾಂಟಿಟಿ ನನಗೇನು ಪೆಂಡಿಂಗ್ ಇತ್ತು, ಎಕ್ಸಿಕ್ಯೂಟ್ ಆಗಿರಲಿಲ್ವೋ,
ಆ ಕ್ವಾಂಟಿಟಿ ಯಾರಾದರೂ ಸೆಲ್ಲರ್ ಇದ್ದಾಗ ಆ ಟೈಮಲ್ಲಿ ಪೋಸ್ಟ್ ಮಾರ್ಕೆಟಲ್ಲಿ ನನಗೆ ಆರ್ಡರ್ ಒಂದು ಫುಲ್ಫಿಲ್ ಆಗತ್ತೆ. ಸೊ ಈ ಥರ ಯಾರಾದರೂ ಲೈವ್ ಮಾರ್ಕೆಟಲ್ಲಿ ಸ್ಟಾಕ್ ಸಿಗಲಿಲ್ಲ, ಮಿಸ್ ಆಯಿತು ಅಂತಂದರೆ ಪೋಸ್ಟ್ ಮಾರ್ಕೆಟ್ನ ಆಪರ್ಚುನಿಟಿಯಾಗಿ ಉಪಯೋಗ ಮಾಡ್ಕೋಬೋದು. ಇನ್ ಕೇಸ್ ಪೋಸ್ಟ್ ಮಾರ್ಕೆಟ್ ಎಲ್ಲರೂ ಸಿಗಲಿಲ್ಲ, ನನ್ನ ಆರ್ಡರ್ ಎಕ್ಸಿಕ್ಯೂಟ್ ಆಗಲಿಲ್ಲ, ಸೊ ನೆಕ್ಸ್ಟ್ ನನಗೆ ಆಪ್ಷನ್ ಏನಿರುತ್ತೆ, ನೆಕ್ಸ್ಟ್ ಡೇ ಪ್ರೀ ಮಾರ್ಕೆಟ್. ಅರ್ಥ ಆಯ್ತಾ? ಸೊ ಪ್ರೀ ಮಾರ್ಕೆಟ್ ನೆಕ್ಸ್ಟ್ ಡೇ 9 ಗಂಟೆಯಿಂದ 9:07, ಅರ್ಥ ಆಗಲಿ, 9 o'clock to 9:07 ತನಕ ಆರ್ಡರ್ ಕಲೆಕ್ಷನ್ ಅನ್ನೋದು ನಡೆಯುತ್ತೆ. ಸೊ ಅವಾಗ ನೀವು ನಿಮಗೆ ಅಲ್ಲಿ ಲಿಮಿಟ್ ಆರ್ಡರ್ನ ಪ್ಲೇಸ್ ಮಾಡಿ, ಮಾರ್ಕೆಟ್ ಆರ್ಡರ್ನ ಪ್ಲೇಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅಲ್ಲಿ ನಿಮಗೆ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ, ಗ್ಯಾಪ್ ಅಪ್ ಮತ್ತು ಗ್ಯಾಪ್ ಡೌನ್ ತುಂಬ ಇರುತ್ತೆ. ನಾನು ಹೇಳಿದ್ನಲ್ವಾ, ಓಪನಿಂಗ್ ಪ್ರೈಸ್ ತುಂಬ ಡೇಂಜರ್ ಆಗಿರುತ್ತೆ. ಸೊ ಅದಕ್ಕೆ ಲಿಮಿಟ್ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಲಿಮಿಟ್ ಆರ್ಡರ್ ಅಂದರೆ ನೆನ್ನೆ ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಪ್ರೈಸ್ಗೆ, ಯಾವ ಪ್ರೈಸ್ಗೆ ಬೈ ಮಾಡ್ಬೇಕು ಅಂದ್ಕೊಂಡಿದ್ರು ಆ ಪ್ರೈಸ್ಗೆ ಮಾತ್ರ ಅಲ್ಲಿ ಚೂಸ್ ಮಾಡ್ಕೊಳ್ಳಿ. ಲಿಮಿಟ್ ಆರ್ಡ್ರಲ್ಲಿ ಪ್ರೀ ಮಾರ್ಕೆಟಲ್ಲಿ ನೀವು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಸ್ನೇಹಿತರೆ, ಇದಿಷ್ಟು ಪ್ರೀ ಲೈವ್ ಮತ್ತು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸು. ಪ್ರೀ ಮಾರ್ಕೆಟಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ 9 ಗಂಟೆಯಿಂದ 9:07 ತನಕ ನಿಮ್ಗೆ ಇಂಟ್ರಾಡೇ ಆರ್ಡರ್ಸ್ ಎಕ್ಸಿಕ್ಯೂಟ್ ಮಾಡ್ಬೋದು, ಲಿಮಿಟ್ ಆರ್ಡರ್ಸ್ ಎಕ್ಸಿಕ್ಯೂಟ್ ಮಾಡ್ಬೋದು, ಮಾರ್ಕೆಟ್ ಆರ್ಡರ್ಸ್ ಎಕ್ಸಿಕ್ಯೂಟ್ ಮಾಡ್ಬೋದು, ಹೋಲ್ಡಿಂಗ್ ಆರ್ಡರ್ಸ್ ಎಕ್ಸಿಕ್ಯೂಟ್ ಮಾಡ್ಬೋದು, ಹೋಲ್ಡಿಂಗ್ಸ್ನ ಸೆಲ್ ಸಮೇತ ಮಾಡ್ಬೋದು. ಅದೇ ರೀತಿ ನಾವು ಪೋಸ್ಟ್ ಮಾರ್ಕೆಟ್ ಅಂತ ಬಂದಾಗ ಇಂಟ್ರಾಡೇ ಅಲೋ ಇರಲ್ಲ, ಲಿಮಿಟ್ ಆರ್ಡರ್ಸ್ ಅಲೋ ಇರಲ್ಲ, ಓನ್ಲಿ ಮಾರ್ಕೆಟ್ ಆರ್ಡರ್ ಮಾತ್ರ ಅಲೋ ಇರುತ್ತೆ, ಅದು CNC ಮಾತ್ರ ಅಲೋ ಇರುತ್ತೆ. ನಿಮ್ಮ ಮತ್ತೆ 2 ಸೆಷನ್ ನಿಮಗೆ ಡೆರಿವೇಟಿವ್ ಅನ್ನೋದು ಅಲೋ ಇರಲ್ಲ, ಸೊ ನೀವು ಟ್ರೇಡ್ ಮಾಡೋಕ್ಕಾಗಲ್ಲ. ಆಯ್ತಾ? ಸೊ ಇಷ್ಟು ಕಂಪ್ಲೀಟ್ ಪ್ರೀ ಮತ್ತು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸು. ಇದನ್ನ ನೀವು ಟ್ರೈ ಮಾಡಿ. ನಾನು ನಿಮಗೆ ಒಂದು ವಿಡಿಯೋನ ಆ್ಯಡ್ ಮಾಡ್ತೀನಿ, ಅಂದರೆ ಆಫ್ಟರ್ ದ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಪೋಸ್ಟ್ ಮಾರ್ಕೆಟಲ್ಲಿ ನಾವು ಹೇಗೆ ಟ್ರೇಡ್ ಮಾಡೋದಂತ ನಾನು 1-2 ಸ್ಟಾಕ್ನ ಬೈ ಅಥವಾ ಸೆಲ್ ಮಾಡಿ ತೋರಿಸ್ಕೊಡ್ತೀನಿ ನಿಮಗೆ. ಅವಾಗ ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಇದಿಷ್ಟು ಕಂಪ್ಲೀಟ್ ಪ್ರೀ ಮತ್ತು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಹ್ಯಾಪಿ ಟ್ರೇಡಿಂಗ್, ಒಳ್ಳೆಯದಾಗಲಿ.